ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಈ ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ನೋಡಿದ ಕನ್ನಡದ 5 ಬೆಸ್ಟ್ ಲವ್ ಸ್ಟೋರಿ ಮೂವೀಸ್ಗಳನ್ನು ನೋಡೋಣ. ಆ್ಯಂಡ್ ಈ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ಎಲ್ಲ ಸಿನಿಮಾಗಳು ಕೂಡ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ, ಅಂದರೆ ಲಾಸ್ಟ್ 1 ಇಯರಲ್ಲಿ ಬಂದಂಥ ಸಿನಿಮಾಗಳನ್ನು ಆ್ಯಡ್ ಮಾಡಿದ್ದೀನಿ. ಯಾವುದೇ ಹಳೆ ಸಿನಿಮಾಗಳನ್ನು ಆ್ಯಡ್ ಮಾಡಿಲ್ಲ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ 5ನೇ ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಇದು 2024ನಲ್ಲಿ ಬಂದಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಹಾಗೆ ಸ್ವಸ್ತಿಕಾ ಕೃಷ್ಣನ್ ಅವರು ಹಾಗೆ ಮಲ್ಲಿಕಾ ಸಿಂಗ್ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಚಿತ್ರದ ಕತೆ ಕಡೆಗೆ ಬರೋದಾದರೆ, ಸಿನಿಮಾದ ಹೀರೋ ಆದ ಅತಿಶಯ್ಗೆ 2 ಆಸೆಗಳಿರುತ್ತೆ. ಒಂದು, ಇವನು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದು. ಇನ್ನೊಂದು, ಇವನ ಹೃದಯದಲ್ಲಿರೋ ವಾಯ್ಸ್ಗೆ ಅಂದರೆ ಫೀಲಿಂಗ್ಸ್ಗೆ ಕನೆಕ್ಟ್ ಆಗೋವಂಥ ಹುಡುಗಿ ಸಿಗಬೇಕನ್ನೋದು. ಈ 2 ಆಸೆಗಳು ಇವನ ಲೈಫ್ನಲ್ಲಿ ಸಾಧ್ಯವಾಗುತ್ತೋ ಇಲ್ವೋ, ಹಾಗೆ ಈ ಪ್ರೋಸೆಸ್ನಲ್ಲಿ ಅವನು ಎಲ್ಲಿಯವರೆಗೆ ಹೋಗಬೇಕಾಗಿ ಬರುತ್ತೆ, ಹಾಗೆ ಈ ಜರ್ನಿಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಈ ಸಿನಿಮಾನ ನೀವು ಆಲ್ಮೋಸ್ಟ್ ನೋಡಿಯೇ ಇರ್ತೀರಾ. ಇನ್ನು ಈ ಸಿನಿಮಾ ರಿಲೀಸ್ ಆದಾಗಂತೂ ಒಂದೊಳ್ಳೆ ಪ್ರಶಂಸೆನ ಪಡ್ಕೊಂಡು ಒಂದು ಹೊಸ ರೀತಿಯ ಫೀಲ್ ಗುಡ್ ಲವ್ ಸ್ಟೋರಿ ಸಿನಿಮಾ ಅನ್ಸ್ಕೊಂತು. ಇನ್ನು ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಸಿನಿಮಾ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ, ಒಂದು ಸಾರಿ ಚೆಕ್ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ ನಾನು ಆ್ಯಡ್ ಮಾಡಿದ 4ನೇ ಸಿನಿಮಾ ಇಬ್ಬನೇ ತುಂಬಿದ ಇಳೆಯಲ್ಲಿ. ಇದು 2024ನಲ್ಲಿ ಬಂದಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಸಿನಿಮಾದಲ್ಲಿ ವಿಹಾನ್ ಗೌಡ ಹಾಗೆ ಮಯೂರಿ ನಟರಾಜನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಕತೆ ಕಡೆ ಬರೋದಾದರೆ, ಸಿನಿಮಾದ ಹೀರೋ ಆದ ಸಿದ್ಧಾರ್ಥ್ ಅನಾಯಿತ ಎಂಬ ಹುಡುಗಿಯಿಂದ ದೂರ ಆಗಿ ಸುಮಾರು 7 ವರ್ಷಗಳು ಆಗಿರುತ್ತೆ. ಈಗ ಇವನು ರಾಧಾ ಎಂಬ ಹುಡುಗಿಯನ್ನು ಮದುವೆ ಆಗ್ತಿದ್ದಾನೆ. ಆದರೆ ಇವನ ಮನಸ್ಸಿನಲ್ಲಿ ಅನಾಯಿತ ಎಂಬ ಹುಡುಗಿಯನ್ನು ಹಿಡ್ಕೊಂಡು ರಾಧಾ ಎಂಬ ಹುಡುಗಿಯನ್ನು ಮದುವೆಯಾಗಿ ಮೋಸ ಮಾಡೋಕ್ಕೆ ಇವನಿಗೆ ಇಷ್ಟ ಇರೋದಿಲ್ಲ. ಸೊ ಮುಂದೆ ಇವನು ಈಗ ಏನು ಮಾಡ್ತಾನೆ, ಹಾಗೆ ಈ ಅನಾಯಿತ ಯಾರು, ಅನಾಯಿತಗೂ ಹಾಗೆ ಹೀರೋಗೂ ಇರೋ ಸಂಬಂಧ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ಇರೋ ಸ್ಟೋರಿ ಟೆಲ್ಲಿಂಗ್ ಹಾಗೆ ಇದರ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಹಾಗೆ ಸಿನಿಮಾದಲ್ಲಿ ಇರುವಂಥ ಯೂನಿಕ್ ಲವ್ ಸ್ಟೋರಿನೂ ಕೂಡ ತುಂಬ ಚೆನ್ನಾಗಿದೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ, ಒಂದು ಸಾರಿ ಚೆಕ್ ಮಾಡಿ ನೋಡಿ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ 3ನೇ ಸಿನಿಮಾ ಮರ್ಫಿ. ಇದು 2024ನಲ್ಲಿ ಬಂದಂಥ ಲವ್ ವಿತ್ ಸೈನ್ಸ್ ಫಿಕ್ಷನ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಪ್ರಭು ಮುಂಟ್ಕೂರ್ ಹಾಗೆ ರೋಶಿನಿ ಪ್ರಕಾಶ್ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ತಾತನ ಹತ್ತಿರ ಒಂದು ರೇಡಿಯೋ ಇರುತ್ತೆ. ಆ ರೇಡಿಯೋನ ಯಾರು ಕೂಡ ಮುಟ್ಟುವ ಹಾಗೆ ಇರೋದಿಲ್ಲ, ಸ್ವಂತ ಮೊಮ್ಮಗನೂ ಕೂಡ ಮುಟ್ಟುವ ಹಾಗೆ ಇರೋದಿಲ್ಲ. ಆದರೆ ಸಿನಿಮಾದ ಹೀರೋಗೆ ಆ ರೇಡಿಯೋನ ರಿಪೇರಿ ಮಾಡಬೇಕಂತ ಆಸೆ ಇರುತ್ತೆ. ಹೀಗೆ ಒಂದು ದಿನ ಹೀರೋ ಆ ರೇಡಿಯೋನ ನೋಡುತ್ತಿರುವಾಗ ಅಕಸ್ಮಾತ್ತಾಗಿ ಆ ರೇಡಿಯೋ 90ಸಿಂದ 2024ಗೆ ಕ್ರಾಸ್ ಕನೆಕ್ಷನ್ ಆಗಿಬಿಡುತ್ತೆ. ಸೊ ಮುಂದೆ ಆ ರೇಡಿಯೋದಿಂದ ಜನನಿ ಎಂಬ ಹುಡುಗಿ ಆ ರೇಡಿಯೋದಲ್ಲಿ ಮಾತನಾಡುತ್ತಾಳೆ. ಈಗ ಆ ರೇಡಿಯೋದಲ್ಲಿ ಮಾತಾಡುತ್ತಿರೋ ಆ ಜನನಿ ಯಾರು, ಹಾಗೆ ಇವಳಿಗೂ ಹಾಗೆ ಹೀರೋಗೆ ಇರೋ ಕನೆಕ್ಷನ್ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಇರುವಂಥ ಲವ್ ಸ್ಟೋರಿನೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅದರ ಪ್ರೆಸೆಂಟೇಷನ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು ತುಂಬ ಯೂನಿಕ್ ಆಗಿದೆ. ಇನ್ನು ಈ ಸಿನಿಮಾನ ನಾನು ಕನ್ನಡದಲ್ಲಿರುವಂಥ ಒನ್ ಆಫ್ ದಿ ಬೆಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಅಂತೀನಿ, ಬಿಕಾಸ್ ಆಫ್ ಇದರಲ್ಲಿ ಇರುವಂಥ ಕಂಟೆಂಟಿಂದ. ಇನ್ನು ಈ ಸಿನಿಮಾನ ನೀವಿನ್ನೂ ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡಿ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ನು ಈ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ 2ನೇ ಸಿನಿಮಾ ಮನದ ಕಡಲು. ಇದು ಇದೇ ವರ್ಷ ರಿಲೀಸ್ ಆದಂಥ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇನ್ನು ಈ ಸಿನಿಮಾನ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಇದರಲ್ಲಿ ಸುಮುಖ ಹಾಗೆ ಅಂಜಲಿ, ರಾಶಿಕಾ ಶೆಟ್ಟಿ ಅವರು ಮೈನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಲೈನ್ ಸ್ಟೋರಿ ಏನಂದರೆ, ಸಿನಿಮಾದ ಹೀರೋ ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ಇವನ ಜೀವನದಲ್ಲಿ ನಡೆಯೋ ಒಂದು ಘಟನೆಯಿಂದ ಡಾಕ್ಟರ್ ವೃತ್ತಿಯ ಮೇಲೆ ಜಿಗುಪ್ಸೆ ಹುಟ್ಟಿ ಈಗ ಮಾಡುತ್ತಿರೋ ಕೋರ್ಸ್ನ ಡ್ರಾಪ್ ಮಾಡಿ ಜೀವನದಲ್ಲಿ ಏನೋ ಸಾಧಿಸೋಕ್ಕೋಸ್ಕರ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಆ ಜರ್ನಿಯಲ್ಲಿ ರಾಶಿಕಾ ಎಂಬ ಹುಡುಗಿ ಸಿಗ್ತಾಳೆ. ಆ್ಯಂಡ್ ಅವನು ಅವಳ ಹಿಂದೆ ಹೋಗಿ ಲವ್ವಲ್ಲೂ ಕೂಡ ಬೀಳ್ತಾನೆ. ಸೊ ಮುಂದೆ ಎಲ್ಲ ಸೆಟ್ ಆಯಿತು ಅನ್ನೋ ಟೈಮ್ನಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಆ್ಯಂಡ್ ಆ ಪ್ರಾಬ್ಲಮ್ ಆದರೂ ಏನು, ಕೊನೆಗೆ ಇವನ ಲವ್ ಸ್ಟೋರಿ ಏನಾಯಿತು ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ.
ಇನ್ನು ಸಿನಿಮಾದಲ್ಲಿ ಯೋಗರಾಜ್ ಭಟ್ ಅವರ ಹಳೆ ಸಿನಿಮಾಗಳ ಟೆಂಪ್ಲೇಟ್ನ ಇದರಲ್ಲೂ ಕೂಡ ನೋಡ್ಬೋದು. ಆ್ಯಂಡ್ ಆ ಎಲ್ಲ ಟೆಂಪ್ಲೇಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ನೀವೇನಾದರೂ ಯೋಗರಾಜ್ ಭಟ್ ಅವರ ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಲೇಬೇಕು. ಇನ್ನು ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಇನ್ನು ಲಿಸ್ಟ್ನಲ್ಲಿ ಆ್ಯಡ್ ಮಾಡಿದ ನಾನು ಒಂದನೇ ಸಿನಿಮಾ ಯಾವುದಂದರೆ ರೀಸೆಂಟಾಗಿ ರಿಲೀಸ್ ಆಗಿ ಹೆವಿ ಸೌಂಡ್ ಮಾಡಿದಂಥ ಸಿನಿಮಾ ಏಳುಮಲೆ. ಇನ್ನು ಈ ಸಿನಿಮಾನ ಪುನೀತ್ ರಂಗಸ್ವಾಮಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಸಿನಿಮಾದಲ್ಲಿ ರಾಣಾ ಹಾಗೆ ಪ್ರಿಯಾಂಕಾ ಆಚಾರ್ ಅವರು ಮೇನ್ ಲೀಡ್ರಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಈ ಚಿತ್ರದ ಮೇನ್ ಸ್ಟೋರಿ ಏನಂದರೆ ಸಿನಿಮಾದ ಹೀರೋ ಆದ ಹರೀಶ ಕರ್ನಾಟಕದವನು, ಹೀರೋಯಿನ್ ಆದ ರೇವತಿ ಏನೋ ತಮಿಳ್ನಾಡಿನವಳು. ಇವರಿಬ್ಬರು ಕೂಡ ಲವ್ ಮಾಡ್ತಾ ಇರ್ತಾರೆ. ಆದರೆ ರೇವತಿಯ ಮನೆಯವರು ಈ ಲವ್ನ ಒಪ್ಪದೇ ಇದ್ದಾಗ ಇಬ್ಬರು ಕೂಡ ಓಡಿ ಹೋಗಿ ಮದುವೆ ಆಗಬೇಕು ಅಂತ ಅಂದುಕೊಂಡಿರ್ತಾರೆ. ಮುಂದೆ ಈ ಪ್ರೋಸೆಸ್ನಲ್ಲಿ ರೇವತಿ ಮೈಸೂರಿಗೆ ಹೊರಟು ಬರ್ತಾ ಇರ್ತಾಳೆ. ಆದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಇವರಿಬ್ಬರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾರೋ ಇಲ್ವೋ, ಹಾಗೆ ಬರುವಾಗ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗಿ ಬರುತ್ತೆ, ಕೊನೆಗೆ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ಇರುವಂಥ ಲವ್ ಸ್ಟೋರಿ ಹಾಗೆ ಅದರ ಪ್ರೆಸೆಂಟೇಷನ್ ತುಂಬ ಹೊಸ ರೀತಿಯಾಗಿದೆ. ಸೊ ಈ ರೀತಿ ಕಾನ್ಸೆಪ್ಟ್ ಇರುವಂಥ ಸಿನಿಮಾಗಳು ಕನ್ನಡದಲ್ಲಿ ಬಂದಿರೋದೇ ಬಹಳ ಕಡಿಮೆ. ಇನ್ನು ಈ ಸಿನಿಮಾ ಈಗಲೂ ಕೂಡ ಥಿಯೇಟರ್ನಲ್ಲಿ ರನ್ ಆಗ್ತಿದೆ. ನೀವಿನ್ನೂ ಇದುವರೆಗೂ ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ರೀಸೆಂಟಾಗಿ ಕನ್ನಡದಲ್ಲಿ ನೋಡಿದಂತಹ ಒನ್ ಆಫ್ ದಿ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾಗಳು. ಇನ್ನು ಈ ಲಿಸ್ಟ್ನಲ್ಲಿ ಇನ್ನೂ ಯಾವುದಾದ್ರೂ ಸಿನಿಮಾಗಳನ್ನು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.